ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಆತ್ಮಹತ್ಯೆ 2 ತಿಂಗಳ ಹಿಂದಿನ ಆತ್ಮಹತ್ಯೆ ಈಗ ಬಯಲಾಗ್ತಾ ಇದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂತ ಶ್ರೀಧರ್ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಒಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂತ ಶ್ರೀಧರ್ ಅನ್ನೋನು ಆತ್ಮಹತ್ಯೆ ಮಾಡಿಕೊಂಡಿದ್ದ. 2 ತಿಂಗಳ ಹಿಂದಿನ ಆತ್ಮಹತ್ಯೆ ಈಗ ಗೊತ್ತಾಗ್ತಾ ಇದೆ. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿತ್ತು. ಸುಸೈಡ್ ಮಾಡಿಕೊಂಡ ಮ್ಯಾನೇಜರ್ ಏಪ್ರಿಲ್ 17ರಂದು ಆತ್ಮಹತ್ಯೆಗೆ ಶರಣಾಗಿದ್ದ ಮ್ಯಾನೇಜರ್. ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯ ಫಾರ್ಮ್ ಹೌಸ್ 1 ವರ್ಷ ಕಾಲ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿದ್ದ ಶ್ರೀಧರ್ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿಟ್ಟಿದ್ದ ಶ್ರೀಧರ್ ಒಂಟಿತನ ಕಾಡ್ತಾ ಇದೆ ಅಂತ ಡೆತ್ ನೋಟ್ ಬರೆದಿಟ್ಟು ಕಲ್ಲು ಬಂಡೆ ಮೇಲೆ ಹೋಗಿ ವಿಷ ಕುಡಿದು ಮಲಗಿದ್ದ ಶ್ರೀಧರ್. ಸುಮಾರು 2 ಎಕರೆ 36 ಗುಂಟೆ ಪ್ರದೇಶದಲ್ಲಿರುವಂಥ ಫಾರ್ಮ್ ಹೌಸ್ ಇದು. ಇಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಅಲ್ಲೂ ಕೂಡ ಉಲ್ಲೇಖ ಆಗಿದೆ. ಈತನನ್ನ ಯಾರು ಏನು ಕೊಲೆ ಮಾಡಿರುವಂಥದ್ದಲ್ಲ, ಆತನೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಅದು 2 ತಿಂಗಳ ಹಿಂದಿನ ಆತ್ಮಹತ್ಯೆ ಈಗ ಬಯಲಾಗ್ತಾ ಇದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂತ ಶ್ರೀಧರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ. ಶ್ರೀಧರ್ 35 ವರ್ಷ ಆತನಿಗೆ. ಸೂಸೈಡ್ ಅನ್ನ ಮಾಡಿಕೊಂಡಂತ ಮ್ಯಾನೇಜರ್ ಏಪ್ರಿಲ್ 17ರಂದು ಆತ್ಮಹತ್ಯೆಗೆ ಶರಣಾಗಿದ್ದ ಮ್ಯಾನೇಜರ್. ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯ ಫಾರ್ಮ್ ಹೌಸ್ ಇದೆ, ಅಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ. 1 ವರ್ಷಗಳ ಕಾಲ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿದ್ದ ಶ್ರೀಧರ್ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿಟ್ಟಿದ್ದ ಫೋಟೋ ಕೂಡ ನಿಮಗೆ ಸಿಕ್ಕಿದೆ, ನಿಮಗೆ ತೋರಿಸ್ತಾ ಇದ್ವಿ. ಆತ ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನಪ್ಪಿರುವಂಥದ್ದು. ಒಂಟಿತನ ಕಾಡ್ತಾ ಇದೆ ಅಂತ ಡೆತ್ ನೋಟನ್ನು ಬರೆದಿಟ್ಟು ಕಲ್ಲು ಬಂಡೆ ಮೇಲೆ ಹೋಗಿ ವಿಷ ಕುಡಿದು ಮಲಗಿದ್ದ ಶ್ರೀಧರ್. ಸುಮಾರು 2 ಎಕರೆ 36 ಗುಂಟೆ ಪ್ರದೇಶದಲ್ಲಿರುವಂಥ ಫಾರ್ಮ್ ಹೌಸ್ ಅದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಅವತ್ತು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಏಪ್ರಿಲ್ 17ನೇ ತಾರೀಕು, ಏಪ್ರಿಲ್ ಮೇ ಜೂನ್ ಎಕ್ಸಾಕ್ಟ್ಲಿ 2 ತಿಂಗಳ ಹಿಂದಿನ ಪ್ರಕರಣ ಇದು. ಈಗ ಗೊತ್ತಾಗ್ತಾ ಇದೆ ಇದು ಕೊಲೆ ಮಾಡಿರುವಂಥದ್ದಲ್ಲ, ಆತನೇ ವಿಷ ಕುಡಿದು ಸಾವನ್ನಪ್ಪಿದ್ದಾನೆ. ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾನೆ. ಒಂಟಿತನ ಕಾಡ್ತಾ ಇದೆ, ಆ ಕಾರಣಕ್ಕೋಸ್ಕರ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ, ನನ್ನ ಸಾವಿಗೆ ನಾನೇ ಕಾರಣ ಅಂಥೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನಂತೆ. ಮತ್ತೊಬ್ಬ ಮ್ಯಾನೇಜರ್ ಕಾಣಿಸ್ತಾ ಇಲ್ಲ, ಅದನ್ನು ನಿಮಗೆ ಮೊನ್ನೆ ಅಷ್ಟೇ ಒಂದು ಸುದ್ದಿಯನ್ನು ತೋರಿಸ್ತಾ ಇದ್ವಿ. ದರ್ಶನ್ ಮ್ಯಾನೇಜರ್ ಆಗಿದ್ದಂಥವನು 7 ವರ್ಷದ ಹಿಂದೆಯಿಂದ ನಾಪತ್ತೆ ಆಗಿದ್ದಾನೆ. ಮಲ್ಲಿಕಾರ್ಜುನ್ ಅನ್ನೋನು, ಆತ ಎಲ್ಲೋಗಿದ್ದಾನೆ, ಏನು ಬದುಕಿದ್ದಾನ ಇಲ್ಲವಾ, ಈ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದ್ದಾವೆ. ಆ ಒಂದು ಪ್ರಕರಣ ಇನ್ನೂ ಏನಾಗಿದೆಯೋ ಗೊತ್ತಿಲ್ಲ. ಮತ್ತು ಒಂದು ಕಡೆ 1 ವರ್ಷಗಳ ಕಾಲ ದರ್ಶನ್ಗೆ ಮ್ಯಾನೇಜರ್ ಆಗಿದ್ದಂಥ ಶ್ರೀಧರ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಶ್ರೀಧರ್. ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯ ಫಾರ್ಮ್ ಹೌಸಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. 1 ವರ್ಷ ಇದ್ದಂತೆ ದರ್ಶನ್ ಜೊತೆ ಮ್ಯಾನೇಜರ್ ಆಗಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿಟ್ಟಿದ್ದಾನೆ ಶ್ರೀಧರ್. ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಈತನ ಫ್ಯಾಮಿಲಿ ಎಲ್ಲಿದೆ ಅಂದರೆ ಈ ಒಂಟಿತನ ಕಾರಣಕ್ಕೋಸ್ಕರ, ಒಂಟಿತನ ಕಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಈತ ಒಬ್ಬನೇ ಇದ್ದಿದ್ದ, ಈತನಿಗೆ ಯಾರಾದರೂ ತಂದೆ ತಾಯಿ ಇದ್ರ? ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಚಂದ್ರಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಪ್ಪ, ಇದು 2 ತಿಂಗಳ ಹಿಂದೆ ಎಕ್ಸಾಕ್ಟ್ಲಿ ಆಗಿರುವಂಥ ಪ್ರಕರಣ. ಡೆತ್ ನೋಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿತ್ತು? ಪೊಲೀಸರು ಇದ್ರ ಬಗ್ಗೆ ಏನಾದರೂ ತನಿಖೆ ಮಾಡಿದ್ರಾ? ಅವರ ಕುಟುಂಬಸ್ಥರು ಏನಾದರೂ ಅನುಮಾನವನ್ನು ವ್ಯಕ್ತಪಡಿಸಿದ್ರಾ? ಇವನಿಗೆ ಕುಟುಂಬ ಇದೆಯಾ ಇಲ್ವಾ? ಯಾಕೆಂದರೆ ಒಂಟಿತನ ಕಾಡ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ನಲ್ಲ. ಹೌದು ಪೃಥ್ವಿ, ಏಪ್ರಿಲ್ 17ನೇ ತಾರೀಕು ಏನು ಆನೇಕಲ್ ಬಳಿ ಇರ್ತಕ್ಕಂಥ ಬಗ್ಗನದೊಡ್ಡಿಯ ದರ್ಶನ್ ಫಾರ್ಮ್ ಹೌಸ್, ಈಗ ಇನ್ನೇನು ಅಭಿವೃದ್ಧಿ ಆಗ್ತಾ ಇರುವಂತಹ ಫಾರ್ಮ್ ಹೌಸ್, ಅಲ್ಲಿ ಮ್ಯಾನೇಜರ್ ಆಗಿ ಶ್ರೀಧರನ್ ಅಂತ ವ್ಯಕ್ತಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಿದ್ದ. ಆತ ಏಪ್ರಿಲ್ 17ನೇ ತಾರೀಕು ಡೆತ್ ನೋಟ್ ಅನ್ನ ಬರೆದಿಟ್ಟು ನನಗೆ ಒಂಟಿತನ ಕಾಡ್ತಾ ಇದೆ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ಅಪ್ಪ ಅಮ್ಮ ಮತ್ತೆ ಅಕ್ಕಂದ್ರು ಮತ್ತೆ ಸ್ನೇಹಿತರು ಯಾರು ಕೂಡ ಅನುಮಾನ ವ್ಯಕ್ತಪಡಿಸ್ಬೇಡಿ. ಯಾಕೆಂತಂದ್ರೆ ನಾನು ಹಲವಾರು ಬಾರಿ ಯೋಚನೆ ಮಾಡಿದೆ, ನನ್ನ ಏನು ಈ ಖಿನ್ನತೆ ಏನ್ ಕಾಡ್ತಾ ಇದೆ ಇದರಿಂದ ಹೊರಗಡೆ ಬರ್ಲಿಕ್ಕೆ, ಆದ್ರೆ ನನ್ಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾನು ಸಾಯ್ಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ, ಹಾಗಾಗಿ ನಾನು ಸುಸೈಡ್ ಮಾಡ್ಕೊತಾ ಇದ್ದೇನೆ ಅಂತೇಳಿ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ ಅಲ್ಲೇ ಫಾರ್ಮ್ ಹೌಸ್ ಬಳಿ ಇರ್ತಕ್ಕಂಥ
ಒಂದು ಬಂಡೆ ಮೇಲೆ ವಿಷವನ್ನ ಸೇವಿಸಿ ಸಾವನ್ನಪ್ಪಿರ್ತಾನೆ. ಈ ವಿಚಾರ ಆನೇಕಲ್ ಪೊಲೀಸ್ ಮಾಹಿತಿ ಸ್ನೇಹಿತರಿಂದ ತಿಳಿದುಕೊಂಡು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಮತ್ತೆ ಡೆತ್ ನೋಟ್ ಪತ್ತೆಯಾಗಿದ್ದು ಪೊಲೀಸರು ಕೂಡ ಕೂಲಂಕುಷ ಪರಿಶೀಲನೆ ಮಾಡಲಾಗಿ ಅಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಜೊತೆಗೆ ಅವರ ಕುಟುಂಬಸ್ಥರಾಗ್ಲಿ ಸ್ನೇಹಿತರಾಗ್ಲಿ ಯಾರು ಕೂಡ ಅನುಮಾನ ವ್ಯಕ್ತಪಡಿಸಿಲ್ಲ. ಇದೊಂದು UDR ಅಂದ್ರೆ ಒಂದು ಆತ ನ್ಯಾಚುರಲ್ ಆಗಿ ಡೆತ್ ಆಗಿರುವಂತದ್ದು, ಸುಸೈಡ್ ಮಾಡ್ಕೊಂಡಿರುವಂತದ್ದು ಅನ್ನುವಂಥದ್ದು ಸದ್ಯ ಆನೇಕಲ್ ಪೊಲೀಸ್ ಹೇಳುವಂತದ್ದು. ಆದ್ರೆ ರೇಣುಕಾಸ್ವಾಮಿ ಕೊಲೆಗೆ ಹಿಂದೆ ಅಂದ್ರೆ 2 ತಿಂಗಳು ಹಿಂದೆ ಆಗಿರ್ತಕ್ಕಂಥ ಘಟನೆ ಅದು ಈಗ ಒಂದ್ ರೀತಿ ವಿವಾದ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂತದ್ದು. ಹಾಗಾಗಿ ಆನೇಕಲ್ ಪೊಲೀಸರು ಕೂಡ ಮತ್ತೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಎಸ್ ಮಲ್ಲಿಕಾರ್ಜುನ್ ಬಾಲ್ದಂಡೆ ಅವರು ಕೂಡ ಇದು ಸುಸೈಡ್ ಆಗಿರುವಂತದ್ದು ಎಲ್ಲಾ ಅಂಶಗಳನ್ನ ನಾವು ತನಿಖೆ ಮಾಡಿದ್ದೇವೆ, ಮತ್ತೆ ಡೆತ್ ನೋಟ್ ಪತ್ತೆಯಾಗಿದೆ, ಮತ್ತೆ ಅವರ ಕುಟುಂಬಸ್ಥರು ಯಾರು ಕೂಡ ಏನು ಶ್ರೀಧರ್ ಸಾವಿನ ಬಗ್ಗೆ ಯಾವುದೇ ರೀತಿ ಅನುಮಾನವನ್ನು ವ್ಯಕ್ತಪಡಿಸಿಲ್ಲ. ಆತನ ಮೃತದೇಹದ ಮೇಲೆ ಹಲ್ಲೆ ಮಾಡಿದ್ದಾಗ್ಲಿ ಅಥವಾ ಹೊಡೆದಿದ್ದಾಗ್ಲಿ ಏನು ಕಂಡು ಬಂದಿರ್ಲಿಲ್ವಾ ಆ ಟೈಮಲ್ಲಿ? ಅಂದ್ರೆ ಈತನೇ ಆತ್ಮಹತ್ಯೆ, ಡೆತ್ ನೋಟ್ ಸಿಕ್ಕಿದೆ ಹೌದು, ಆ ಮರಣೋತ್ತರ ಪರೀಕ್ಷೆಯಲ್ಲಿ ಆ ರಿಪೋರ್ಟ್ ನಲ್ಲಿ ಈತನೇ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ರ ಬಗ್ಗೆ ಉಲ್ಲೇಖ ಆಗಿತ್ತಾ? ಅಂದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂತ? ನಿಜ ಪೃಥ್ವಿ, ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಏನಾದ್ರೂ ಆ ರೀತಿ ಸಾಧ್ಯತೆಗಳಿರ್ಬೋದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಮರಣೋತ್ತರ ಪರೀಕ್ಷೆ ಮಾಡ್ಬೇಕಾದ್ರೆ ಆತನ ಒಂದಷ್ಟು ಅಂಗಗಳನ್ನ FSL ಕೂಡ ಕಳಿಸ್ಕೊಡ್ಲಾಗಿತ್ತು. ಮತ್ತೆ ಮರಣೋತ್ತರ ಪರೀಕ್ಷೆ ಕೂಡ ಬಂದಿತ್ತು. ಆತ ಸುಸೈಡ್ ಮಾಡ್ಕೊಂಡಿದ್ದಾನೆ. ಯಾವುದೇ ರೀತಿ ಆತನ ದೇಹದ ಮೇಲೆ ಯಾವುದೇ ರೀತಿ ಗಾಯ ಆಗ್ಲಿ ಅಥವಾ ಹೊಡೆದಿರುವಂತದ್ದಾಗ್ಲಿ ರಕ್ತ ಎಪ್ಪು ಕಟ್ಟಿರುವಂತದ್ದಾಗ್ಲಿ ಯಾವುದೂ ಕೂಡ ಇಲ್ಲ. ಜೊತೆಗೆ FSL ರಿಪೋರ್ಟ್ ಕೂಡ ಬಂದಿತ್ತು. ಆತ ವಿಷ ಸೇವನೆಯಿಂದಲೇ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ದೃಢ ಆಗಿದೆ ಪೃಥ್ವಿ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತೆ ಪೊಲೀಸ್ ಹೇಳುವಂತದ್ದು ಮತ್ತೆ ಏನೀಗ FSL ಇರ್ಬೋದು, ಜೊತೆಗೆ ಮರಣೋತ್ತರ ಪರೀಕ್ಷೆ ವರದಿ ಇರ್ಬೋದು, ಇದೆಲ್ಲವನ್ನ ಅವಲೋಕಿಸಿದಾಗ ಅಂತಹ ಯಾವುದೇ ಅನುಮಾನ ಕಂಡು ಬರ್ತಾ ಇಲ್ಲ ಅಂತ ಪೊಲೀಸ್ ಹೇಳುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ ಎದುರಾಗ್ತಾ ಇದೆ. ವಿಶಿಷ್ಟ ತಳಿ ಬಾತುಕೋಳಿ ಸಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗಿರುವಂತದ್ದು 2 ದಿನಗಳ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಲಾಗುತ್ತಂತೆ. 2023 ಜನವರಿ ತಿಂಗಳಲ್ಲಿ FIR ದಾಖಲಾಗಿತ್ತು. ಅರಣ್ಯ ಇಲಾಖೆಯಲ್ಲಿ ದಾಖಲಾದಂಥ ದೂರು A1 ಆಗಿ ವಿಜಯಲಕ್ಷ್ಮಿ, ಮ್ಯಾನೇಜರ್ A2, ದರ್ಶನ್ A3 ಈ ಪ್ರಕರಣದಲ್ಲಿ ಈ ಸಂಬಂಧ 5 ಬಾರಿ ನೋಟಿಸ್ ಅನ್ನು ನೀಡಲಾಗಿದೆ. ಈವರೆಗೆ ವಿಚಾರಣೆಗೆ ಹಾಜರಾಗಿಲ್ಲ ದರ್ಶನ್ ದಂಪತಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿಲ್ಲ. ಮೈಸೂರಿನ ಟಿ ನರಸೀಪುರದಲ್ಲಿರುವಂಥ ದರ್ಶನ್ ತೋಟ ನಿಯಮಗಳ ಪ್ರಕಾರ ಬಾರ್ ಹೆಡೆಡ್ ಗೂಸ್ ತಳಿಯ ಬಾತುಕೋಳಿ ಸಾಕುವಂಥದ್ದು ಕಾನೂನು ಬಾಹಿರವಾಗಿದೆ. ಇದೀಗ ಪ್ರಕರಣ ಚುರುಕುಗೊಳಿಸಿದ್ದಾರೆ ಅರಣ್ಯ ಇಲಾಖೆ. ಇದೀಗ ಪ್ರಕರಣವನ್ನ ಚುರುಕುಗೊಳಿಸಿದ್ದಾರೆ. 5 ಬಾರಿ ನೋಟಿಸ್ ಅನ್ನ ಕೊಟ್ಟರೂ ಕೂಡ ಹಾಜರಾಗಿರಲಿಲ್ಲ ಅನ್ನುವ ಕಾರಣಕ್ಕೆ 1 ವರ್ಷದ ಹಿಂದೆ ಈ ಪ್ರಕರಣ ದಾಖಲಾಗಿದ್ದಂಥದ್ದು. ದಾಖಲಾದ ಬಳಿಕ ನೋಟಿಸ್ ಅನ್ನ ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ. A1 ಆಗಿ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ, A2 ಆಗಿ ಮ್ಯಾನೇಜರ್, ದರ್ಶನ್ ಮ್ಯಾನೇಜರ್, A3 ಆಗಿ ದರ್ಶನ್ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.